ನಿಮ್ಮ ಕಾರಿಗೆ ಇನ್ಶೂರೆನ್ಸ್ ಇದೆ, ನಿಮ್ಮ ಬೈಕಿಗೆ ಇನ್ಶೂರೆನ್ಸ್ ಇದೆ, ಮೊಬೈಲ್ಗೂ ಮನೆಗೂ ಕೆಲವೊಮ್ಮೆ ಚಿನ್ನಕ್ಕೂ ಇನ್ಶೂರೆನ್ಸ್ ಮಾಡಿಸ್ತೇವೆ. ಆದರೆ ಒಂದು ಪ್ರಶ್ನೆ, ಇವೆಲ್ಲವನ್ನು ಬಳಸೋ ನಮ್ಮ ದೇಹಕ್ಕೆ, ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಆರ್ಥಿಕ ರಕ್ಷಣೆ ಇದೆಯಾ? No. ಸ್ನೇಹಿತರೆ, ನಾವು ಸಂಪತ್ತನ್ನು ಕಟ್ಟಲು ಬಹಳ ವರ್ಷಗಳ ಕಾಲ ಶ್ರಮ ಪಡ್ತೇವೆ. ಆದರೆ ಒಂದು ಅನಿರೀಕ್ಷಿತ ಆರೋಗ್ಯ ಸಮಸ್ಯೆ ಬಂದಾಗ ಕೆಲವೇ ದಿನಗಳಲ್ಲಿ ಆ ಉಳಿತಾಯದ ದೊಡ್ಡ ಭಾಗ ಚಿಕಿತ್ಸೆಗೆ ಹೋಗುವ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ರೋಗವನ್ನು ಆಹ್ವಾನಿಸುವುದು ಅಲ್ವೇ ಅಲ್ಲ, ಅದು ರೋಗ ಬಂದರೂ ಕುಟುಂಬದ ಹಣಕಾಸು ಕುಸಿಯದಂತೆ ಮಾಡೋ ಒಂದು ಮುಂಚಿತವಾದ ಆರ್ಥಿಕ ಯೋಜನೆಯಾಗಿದೆ. ಇದು ಕೇವಲ ಒಂದು ಪಾಲಿಸಿ ಅಲ್ಲ, ಇದು ನಿಮ್ಮ ಕುಟುಂಬಕ್ಕೆ ನೀವು ಕೊಡುವ ಆರ್ಥಿಕ ಭದ್ರತೆಯ ಭರವಸೆ. ಈ ಸರಣಿಯಲ್ಲಿ ನಾನು ಯಾವುದೇ ಒಂದು ಕಂಪನಿಯ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಒಬ್ಬ ಕುಟುಂಬದ ಮುಖ್ಯಸ್ಥನು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ಪ್ರಮುಖ ವಿಷಯಗಳನ್ನು ಸರಳ ಕನ್ನಡದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾನೆ. ಮುಂದಿನ ಎಪಿಸೋಡಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಪ್ರತಿಯೊಂದು ಕುಟುಂಬವೂ ಗಂಭೀರವಾಗಿ ಪರಿಗಣಿಸಬೇಕು ಅದನ್ನು ನೋಡೋಣ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಸೇವ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಕೂಡ ಹಂಚಿಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾರ್ಗದರ್ಶನ ಬೇಕಿದ್ದರೆ ಹೆಲ್ತ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಪರಿಸ್ಥಿತಿಗೆ ತಕ್ಕ ಆಯ್ಕೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾನು ಸಂತೋಷದಿಂದ ನಿಮಗೆ ಮಾರ್ಗದರ್ಶನ ಮಾಡ್ತೇನೆ. ಧನ್ಯವಾದ.